ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನಿವತ್ತು ಬ್ರೆಡ್ ಮಲಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ 2 ಗ್ಲಾಸ್ ನೀರನ್ನು ಹಾಕ್ಕೊಂಡು ಅದಕ್ಕೆ 1.5 ಕಪ್ ಸಕ್ಕರೆನ ಹಾಕೋತಾ ಇದ್ದೀನಿ. ಇದನ್ನು ಬಾಯ್ಲ್ ಮಾಡಲಿಕ್ಕಿಟ್ಟು ಇವಾಗ ಬ್ರೆಡ್ ಸ್ಲೈಸಸನ್ನು ತಗೊಂಡು ಈ ಥರ ಎಡ್ಜಸನ್ನು ಕಟ್ ಮಾಡಿ ತಗೋಬೇಕು. ಇವಾಗ ಈ ಥರ ಕ್ರಾಸ್ ಆಗಿ ಟ್ರಯಾಂಗಲ್ ಶೇಪಲ್ಲಿ ಬ್ರೆಡ್ಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ 5 ರಿಂದ 6 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಈ ತುಪ್ಪದಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಸ್ಲೈಸಸನ್ನು ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಇದನ್ನು ಸೈಡಲ್ಲಿ ಎತ್ಬಿಟ್ಟು ಇದಕ್ಕೆ 1.5 ಗ್ಲಾಸ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಈ ಹಾಲು ಬಾಯ್ಲ್ ಆಗೋವರೆಗೂ ಸಕ್ಕರೆ ಪಾಕ ರೆಡಿಯಾಗಿರುತ್ತಲ್ಲ, ಅದರಲ್ಲಿ ಬೇಯಿಸಿಟ್ಕೊಂಡಿರೋ ಬ್ರೆಡ್ಡನ್ನು ಡಿಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಈ ಹಾಲು ಬಾಯ್ಲ್ ಆಗ್ತಾಯಿದೆ. ನಿಮಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಂದರೆ ಇದಕ್ಕೂ ಕೂಡ ನೀವು ಸಕ್ಕರೆನ ಹಾಕೋಬೋದು. ಇವಾಗ ಎಕ್ಸ್ಟ್ರಾ 1 ಬೌಲ್ ಹಾಲಿಗೆ ನಾನು 2 ಸ್ಪೂನ್ ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹಾಲಲ್ಲಿ ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಸ್ಮೂತ್ ಆಗಿರೋ ಮಿಕ್ಸ್ಚರನ್ನು ರೆಡಿ ಮಾಡಿದ್ದೀನಿ. ಈ ಮಿಕ್ಸ್ಚರನ್ನು ಇವಾಗ ನಾನು ಕುದಿಯೋ ಹಾಲಿಗೆ ಹಾಕೋತಾ ಇದ್ದೀನಿ. ಇವಾಗ ಈ ಥರ ಕಂಟಿನ್ಯೂಯಸ್ಲಿ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಇದು ಬಿಸಿ ಆಗ್ತಾ ಆಗ್ತಾ ತಿಕ್ಕಾಗಿ ಕ್ರೀಮ್ ಥರ ಆಗುತ್ತೆ ನೋಡಿ. ಈ ಥರ ಆದಮೇಲೆ ಇದು ರೆಡಿ ಆಗಿದೆ. ಸೊ ಇದಕ್ಕೆ ನಾನೀಗ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಇವಾಗ ಮಲೈ ರೆಡಿ ಆಗಿದೆ. ಸೊ ಇವಾಗ ಒಂದು ಪ್ಲೇಟಿಗೆ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಸ್ಲೈಸಸನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆ ಮಲೈಯನ್ನು ಹಾಕೋತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಕಿ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಪೌಡರನ್ನು ಹಾಕೋತಾ ಇದ್ದೀನಿ. ಬಾದಾಮ್, ಗೋಡಂಬಿ ಮತ್ತು ಪಿಸ್ತಾನ ಮಿಕ್ಸಿಗೆ ಹಾಕಿ ಡ್ರೈ ಫ್ರೂಟ್ಸ್ ಪೌಡರ್ನ ರೆಡಿ ಮಾಡಿಟ್ಟಿದ್ದೆ. ಸೊ ಅದನ್ನು ಮೇಲ್ಗಡೆ ಹಾಕಿ ಇವಾಗ ಬ್ರೆಡ್ ಮಲಾಯಿ ರೆಡಿಯಾಗಿದೆ. ನೀವು ಈ ಥರ ಮಾಡಿ ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು.